ಹಾಯ್ ಹಲೋ ನಮಸ್ಕಾರ. ನಮ್ಮ ವಿಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಐತಾಳ್ ಸ್ಪೆಷಲ್ ಸಾಯಿನ ಪುಡಿ, ಸಾಂಬಾರು ಪುಡಿ ಹಾಗೂ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀವಿ. ಇದು ನಮ್ಮಪ್ಪ. ಸೊ ನಮ್ಮಪ್ಪ ಮಾಡುವಂತಹ ಏನು ಸಾಯಿನ ಪುಡಿ, ಸಾಂಬಾರು ಪುಡಿ ಹರಿಹರ, ದಾವಣಗೆರೆ ಎಲ್ಲ ಫೇಮಸ್ಸು. ಶಿವಮೊಗ್ಗ ಕೂಡ ಫೇಮಸ್ಸು ಇವಾಗ ಇತ್ತೀಚೆಗೆ. ಸೊ ನಮ್ಮ ಮನೆಯಲ್ಲೂ ಖಾಲಿಯಾಗಿತ್ತು. ಸೊ ಹಾಗೆ ಮಾಡ್ತಾಯಿದ್ವಿ. ನಿಮಗೂ ತೋರಿಸ್ತೀವಿ ಹೆಂಗೆ ಮಾಡೋದು ಅಂತ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಶಿವಮೊಗ್ಗದಲ್ಲಿ ಯಾರು ಇದ್ದೀರೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀವಿ. ನಮ್ಮ ಅಪ್ಪಂಗೆ ಫೋನ್ ಮಾಡಿ ಮಾಡಿಕೊಡ್ತಾರೆ. ಸೊ ಫಸ್ಟ್ ಏನಪ್ಪ? ಫಸ್ಟ್ ಎಣ್ಣೆ ಅಲ್ಲ, ಫಸ್ಟ್ ಸಾಯಿನ ಪುಡಿ ಇದೆ. ಸಾರಿನ ಪುಡಿ ಮಾಡ್ತಾ ಇದ್ದೀವಿ. ಓಕೆ ಫಸ್ಟ್ ಸಾಯಿನ ಪುಡಿ ಮಾಡ್ತಾ ಇದ್ದೀವಿ. ಸೊ ರೆಡಿನಾ? ಏನೇನು ಬೇಕು ಅಂತ ಹೇಳು. ಮೊದಲನೇದಾಗಿ ಎಣ್ಣೆ, ಮೆಂತೆ, ಕಾಳುಮೆಣಸು, ಜೀರಿಗೆ, ಧನಿಯಾ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು. ಓಕೆ. ನಾನು ಮಾಡೋ ಸಾರು ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದು ಯಾಕೆ ಇಷ್ಟ ಆಗುತ್ತೆ ಅಂದರೆ ನಮ್ಮಪ್ಪ ಮಾಡಿ ಸಾಯಿನ ಪುಡಿ ಗುಟ್ಟು. ನಮ್ಮಪ್ಪ ಮಾಡೋ ಸಾಯಿನ ಪುಡಿ ಹಾಕ್ತೀನಿ ನಾನು. ಅಪ್ಪ ಈಗ ಒಂದು ಅಡುಗೆ ಮಾಡೋಕ್ಕೆ ಶುರು ಮಾಡಿ ಎಷ್ಟಪ್ಪ, ಒಂದು 24 ವರ್ಷ ಆಯಿತು. ನಮ್ಮಪ್ಪ ಫಸ್ಟ್ ಕಿರ್ಲೋಸ್ಕರಲ್ಲಿದ್ದರು. ಕಿರ್ಲೋಸ್ಕರ್ ಕಂಪ್ನಿ ಹರಿಹರದಲ್ಲಿ ಡ್ರಾಫ್ಟ್ಸ್ಮನ್ ಆಗಿದ್ದರು. ಅದು ಮುಚ್ಚೋದ್ಮೇಲೆ 2000 ಇಸ್ವಿಯಿಂದ ಸ್ಟಾರ್ಟ್. ಫಸ್ಟು ಅಡುಗೆ ಹೆಲ್ಪ್ ಮಾಡೋಕೆ ಹೋದರು. ಆಮೇಲೆ ಅಲ್ಲೇ ಕಲಿತು ಈಗ ಅಡುಗೆ ಕಾಂಟ್ರಾಕ್ಟರ್ ಆಗಿ ಒಂದು 24 ವರ್ಷ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಕಿರ್ಲೋಸ್ಕರ್. ಈಗ ಸ್ವಲ್ಪ ಮೆಂತೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಆಯಿತಾ? ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಕೆಂಪಾಗ್ತಿದ್ದಂಗೆ ಸಣ್ಣ ಕಾವಿನಲ್ಲಿ ಜೀರಿಗೆನ ಹುರ್ಕೊಳ್ಬೇಕು. ಇನ್ನೂ ಆಗಿಲ್ವಲ್ಲ? ಇಲ್ಲ, ಸ್ವಲ್ಪ ಕೆಂಪಾಗಲಿ, ತುಂಬ ಬೇಡ. ಈಗ ನಾನು ಈ ಒಂದು ಬಟ್ಲು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ನನ್ನ ಸಾರಿನ ಪುಡಿನಲ್ಲಿ ಸ್ವಲ್ಪ ಜೀರಿಗೆ ಸ್ಮೆಲ್ ಜಾಸ್ತಿ ಇರುತ್ತೆ. ಕೆಲವರು ಧನಿಯಾ ಸ್ಮೆಲ್ ಇರುತ್ತೆ, ನಮ್ಮದಲ್ಲಿ ಸ್ವಲ್ಪ ಜೀರಿಗೆ ಸ್ಮೆಲ್ ಇರುತ್ತೆ. ಯಾಕಂದ್ರೆ ನಾವು ಎರಡು ಈಕ್ವಲ್ ಆಗ್ತಾ ಇದ್ದೀವಿ. ಜೀರಿಗೆ ಮತ್ತು ಧನಿಯಾನ ಈಕ್ವಲ್ ಹಾಕ್ಕೊಳ್ತಾ ಇದ್ದೀವಿ. ಇದು ಸ್ಲೋ ಆಗಿ ಒಂದು ಸಣ್ಣ ಉರಿಯಲ್ಲಿ ಒಂದು 2-3 ನಿಮಿಷ ಕ್ಲೀನಾಗಿ ಅದ್ರದ್ದು ಘಮ ಬರೋ ತನಕ ಉರಿಬೇಕು. ಜೀರಿಗೆದು ಘಮ ಬರಬೇಕು, ಅಲ್ಲಿ ತನಕ ಉರಿಬೇಕು. ಈ ಉರಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅದರ ಸ್ಮೆಲ್ಲು ಮತ್ತು ಇದು ಡಿಪೆಂಡ್ ಆಗುತ್ತೆ. ನೀವು ಅರ್ಜೆಂಟಿಗೆ ಕಾವು ಜಾಸ್ತಿ ಕಟ್ಟು ಮಾಡಿದರೆ ಅದ್ರ ಜೀರಿಗೆ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಲೋ ಆಗಿ ಒಂದು ಮಿನಿಮಮ್ 2ರಿಂದ 5 ನಿಮಿಷದ ತನಕ ಆದರೂ ಮಿನಿಮಮ್ ಉರಿಲೇಬೇಕಾಗತ್ತೆ. ಅರ್ಜೆಂಟ್ ಮಾಡಿದ್ರೆ ಸುಟ್ಟು ಜೀರಿಗೆ ಸುಟ್ಟು ವಾಸನೆ ಬರುತ್ತೆ ಅಂತ ಅಷ್ಟೇ. ನೋಡಿ, ಈಗ ಸ್ಮೆಲ್ ಬರ್ತಾ ಇದೆ. ಇನ್ನೊಂದು 2 ಸೆಕೆಂಡ್, 1 ನಿಮಿಷ ಆದರೂ ಉರಿಬೇಕಾಗತ್ತೆ ಚಂದ ಮಾಡಿ. ಅಂತ ಸ್ಮೆಲ್ ಬರ್ತಾ ಇದೆ. ಸುವಾಸನೆ. ಗ್ರಾಫಿಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಕ್ಯಾಮ್ರಾ ಮಾಡ್ತಿರೋದು ಸೌಜನ್ಯ. ಅವಳು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದ್ರೆ ಸ್ವಲ್ಪ 100 ರೂಪಾಯಿ ಕ್ಯಾಮ್ರಾ ಮಾಡ್ತಾವಳೆ. ಹೆಚ್ಚಾಯ್ತು. ಈಗ ಇದನ್ನ ಸಿಪ್ ಮಾಡ್ಕೊಳ್ತಾ ಇದ್ದೇನೆ. ಧನಿಯಾನ ಅದೇ ಸಮ ಪ್ರಮಾಣದಲ್ಲಿ, ಜೀರಿಗೆ ಸಮ ಪ್ರಮಾಣದಲ್ಲಿ ಧನಿಯಾವನ್ನು ಉರಿಬೇಕು. ಅದೇ ಸಣ್ಣ ಕಾವಿನಲ್ಲಿ ಉರಿಬೇಕು. ಉರಿ, ನಿಧಾನಕ್ಕೆ ಉರಿ. ಇದು ಎಷ್ಟು ನೀನು ಇದ್ರದ್ದು ಘಮ ಬಾರಿ ಬೇಗ ಅಲ್ಲಿ ತನಕ ಉರಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಲಾಗುತ್ತೆ. ಇದರಿಂದ 6 ನಿಮಿಷ ಹುರಿದಿದ್ದೀನಿ. ಒಳ್ಳೆ ಸುವಾಸನೆ ಬರ್ತಾ ಇದೆ. ಪರಿಮಳ. ಈಗ ಇದಕ್ಕೆ ಹಾಕೊಳ್ಳೋಣ. ಅದಕ್ಕೆ ಹಾಕೊಳ್ಳೋದಾ? ಏನಾಗಲ್ಲ. ಓಕೆ, ಈಗ ನೆಕ್ಸ್ಟ್ ಒಣಮೆಣಸಿನ್ಕಾಯಿ ಏನಪ್ಪ? ಒಣಮೆಣಸಿನಕಾಯಿ ಒಂದು 200 ಗ್ರಾಮ್, 175ರಿಂದ 200 ಗ್ರಾಮ್ ಲೆಕ್ಕ. ಒಂದು ಅಂದಾಜು. ಓಕೆ. ಆಲ್ಮೋಸ್ಟ್ ಏನು ಜೀರಿಗೆ ಕೊತ್ತಂಬರಿ ಡಬಲ್ ಹಾಕೊಂತಿದ್ಯಾ? ಇದು ಮತ್ತೆ ಯಾವ ಮೆಣಸಿನ್ಕಾಯಿ ಇದು ಬ್ಯಾಡಿಗೆ ಅಂತ ಅಂತಾರೆ. ಕೆಲವರು ದ್ಯಾವನೂರು ಕಾಯಿ ಅಂತ ಅಂತಾರೆ. ಬ್ಯಾಡ್ಗಿ ಅಥವಾ ದ್ಯಾವನೂರು ಕಾಯಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಕಲರ್ ಬರುತ್ತೆ. ನಾವು ಮಾಡಲ್ಲ, ನಮಗೆ ಖಾರ ಬೇಡ, ಹಂಗಾಗಿ ನಾವು ಮಾಡಲ್ಲ. ಈಗ ಖಾರ ಬೇಕು. ಸ್ಲೋ ಆಗಿ ಉರಿ.
ಖಾರ ಬೇಕು ನೀನು ಹೇಳ್ಬಿಡು. ಖಾರ ಬೇಕಾದ್ರೆ ಸ್ವಲ್ಪ ಗುಂಟೂರು ಹಾಕ್ಕೋಬೇಕಾಗತ್ತೆ. ಓಕೆ. ಈ ಬ್ಯಾಡಿಗೆ ಏನು ಕಲರಾ? ಕಲರು ಇದು ಮತ್ತೆ ರುಚಿ ಜಾಸ್ತಿ ಕೊಡುತ್ತೆ. ಜಾಸ್ತಿ. ಖಾರ ಬೇಕಾದ್ರೆ ನಿಮಗೆ ಗುಂಟೂರು ಉಪಯೋಗಿಸ್ಬೋದು ಅಥವಾ ಕಡ್ಡಿಕಾಯಿ ಉಪಯೋಗಿಸ್ಬೋದು. ನಾವು ಇದರಲ್ಲಿ ಒಂದೇ ನಮಗೆ ಇದೊಂದೇ ಕಾಯಿನೇ ಉಪಯೋಗಿಸ್ಕೊಂಡು ನಾವು ಸ್ವಲ್ಪ ಈ ಸೌತ್ ಕೇಂದ್ರ ಸ್ಟೈಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಉರಿದ್ರೆ ಕಲರ್ ಬರುತ್ತೆ. ಅದೇ ಸಾರಿನ ಪುಡಿ ಕಲರ್ ಬರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲವೂ ತಣ್ಣಗಾಗ್ಬೇಕು ಅಂತ ಹೇಳು. ಎಲ್ಲವೂ ತಣ್ಣಗಾದ್ಮೇಲೆ ಇವಾಗ ಏನೇನು ಮಾಡಿದ್ವು ಅವನ್ನೆಲ್ಲ ಮಿಕ್ಸಿಗೆ ಹಾಕಿ ಫಸ್ಟ್ ಒಣಮೆಣಸು ಹಾಕೊಂಡು ಪುಡಿ ಮಾಡ್ತೀಯಾ? ಫಸ್ಟ್ ಒಣಮೆಣಸು ಹಾಕೊಂಡು ಒಂದು ತರಿ ಆಗಷ್ಟು ರುಬ್ಕೊಂಡು ಆಮೇಲೆ ಇದನ್ನ ಹಾಕೊಂಡು ಮತ್ತೆ ಫುಲ್ ಫೈನ್ ಆಗಿ ಪೇಸ್ಟ್ ಅಲ್ಲ ಪೌಡರ್ ಮಾಡಿ. ಓಕೆ, ಸೂಪರ್. ನೈಸ್ ಆಯ್ತಾ? ಇಲ್ಲ ಇನ್ನೊಂಚೂರು ಮಾಡಿ ನೈಸ್. ಓಕೆ, ಇನ್ನು ಸ್ವಲ್ಪ ನೈಸ್ ಆಗಬೇಕು. ಏನೇ ನಾವು ಹುರ್ಕೊಂಡಿದ್ವಲ್ಲ ಅವನ್ನೆಲ್ಲ ಮಿಕ್ಸಿ ಹಾಕ್ಕೊಂಡು ಮಾಡ್ತಾ ಇದ್ದಾಳೆ. ನಾವು ಎಣ್ಣೆ ಇಟ್ಕೊಂಡು ಉರಿಯಕ್ಕೆ ಹೋಗ್ತೀವಲ್ಲ ಎಲ್ಲ ಐಟಮ್ಸನ್ನು, ಆವಾಗ ನಾವು ಹಿಂಗೆ ಹಾಕ್ತೀವಿ. ಯಾಕಂದರೆ ಅದು ಕಲ್ಲು ಹಿಂಗಿರುತ್ತೆ. ಆದ್ದರಿಂದ ಈಗ ಪೌಡ್ರ್ ಇರೋದ್ರಿಂದ ಎಲ್ಲ ರುಬ್ಬಿದ ಪೌಡ್ರ್ ಆದಮೇಲೆ ನಾವು ಹಿಂಗನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀವಿ. ಓಕೆ, ಐತಾಳ್ ಸಾಯಿನ ಪುಡಿ ರೆಡಿಯಾಗಿದೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಎಷ್ಟಪ್ಪ ಕೆಜಿ ಇದು? ಇದು 600 ರೂಪಾಯಿ ಕೆಜಿ. 600 ರೂಪಾಯಿ ಕೆಜಿ. ಶಿವಮೊಗ್ಗದ ಹತ್ರ ಸುತ್ತಮುತ್ತ ಯಾರಾದರೂ ದಯವಿಟ್ಟು ನಮ್ಮ ಅಪ್ಪಂಗೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಆರ್ಡರ್ ಮಾಡಿ ಮಾಡಿಕೊಡ್ತಾರೆ. ನಮಗಂತೂ ಒಳ್ಳೆ ಸಾಯಿನ ಪುಡಿ ರೆಡಿಯಾಗಿದೆ. ಓಕೆ, ಪುಳಿಯೋಗರೆ ಗೊಜ್ಜಿಗೆ ನಾವು ಹುಣಸೆ ಹಣ್ಣಿನ ನೆನೆ ಹಾಕಿ ಕ್ಯೂಚಿ 2 ಬಟ್ಲು ಇದರಲ್ಲಿ 2 ಬಟ್ಲನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದೂವರೆ ಬಟ್ಲಿದೆ. ಆಯ್ತಾ? ಇವಾಗ ಚೆನ್ನಾಗಿ ಕುದಿಸ್ಬೇಕಪ್ಪ. ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ತೀರೋ ಅಷ್ಟು ಒಳ್ಳೆಯದಲ್ಲ? ಹೌದು. ಹಸಿ ವಾಸನೆ ಹೋಗುತ್ತೆ. ಹಸಿ ಕುಳಿದು ಹಸಿ ವಾಸನೆ ಹೋಗೋದು. ಅರಿಶಿನ ಪುಡಿ ತೊಂಬ. ಅರ್ಶಿನ ಪುಡಿ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ಅರಿಶಿನ ಮುಗೀತು. ಉಪ್ಪು ಪುಡಿ ಉಪ್ಪ ಕಲ್ಲುಪ್ಪ ತಡಿ ಒಂದೇ ನಿಮಿಷ ಕೊಟ್ಟೆ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟ. ಇಲ್ಲ, ಇದು ಈ ನಾನು ತೆಗೆದುಕೊಂಡ 2 ಇದಿಲ್ಲ 1.5 ಇದಕ್ಕೆ ಹುಣಸೆಹಣ್ಣಿಗೆ 1 2 ಮುಷ್ಟಿ ಆ ಹುಣಸೆಹಣ್ಣಿಗೆ ತಕ್ಕಂತೆ. ಆಮೇಲೆ ಬೆಲ್ಲನ ಇದಕ್ಕೆ ಹುಣಸೆ ಹಣ್ಣು, ಅರಿಶಿನ, ಉಪ್ಪು ಹಾಕಿದ್ವಿ. ಈಗ ಬೆಲ್ಲ ಹಾಕ್ತಾ ಅದೇ ಈ ಹುಣಸೆ ಹಣ್ಣಿಗೆ 2 ಅಚ್ಚು ಬೆಲ್ಲ. 2 ಅಚ್ಚು ಬೇಕು ಆ್ಯಕ್ಚುಲಿ. 2 ಅಚ್ಚು ಅಂದರೆ ಗೊತ್ತಾಗತ್ತಲ್ಲ ಎಲ್ಲರಿಗೂ. ಸಣ್ಣ ಅಚ್ಚು. ಓಕೆ. ಅದು ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ. ಕೆಲವರಿಗೆ ಸಿಹಿ ಬೇಕು ಅಂದರೆ ಸಿಹಿ. ಇದು ಚೆನ್ನಾಗಿ ಕುದಿಬೇಕು. ಈಗ ಹುಣಸೆ ಹಣ್ಣು, ಉಪ್ಪು, ಅರಿಶಿನ, ಬೆಲ್ಲ, ಸ್ವಲ್ಪ ಆಯಿಲ್ ಹಾಕಿ. ಎಣ್ಣೆ ಹಾಕ್ಲಾ? ಹಾಕಿ ಸ್ವಲ್ಪ ಹಾಕು. ಅದು ಓಪನ್ ಮಾಡಿ ಫುಲ್ ಹಾಕ್ಬಿಡು. ಹಂಗಾಗಲ್ಲ. ಹೌದಾ? ಅದು ನಾಳೆ ಆಗತ್ತೆ ನಿನಗೆ. ದಬಾಯಿಸಿ ಹಾಕ್ಬೇಕಾ? ಹಾಕ್ಲಾ? ಸಾಕು. ಇದು ಚೆನ್ನಾಗಿ ಕುದಿತಾ ಇರಲಿ. ಹುಳಿ ವಾಸನೆ ಹೋಗೋ ತನಕ. ಸಾಕು. ಅಲ್ಲಿ ಹುಣಸೆ ಹಣ್ಣು ಕುದಿತಾ ಇದೆ. ಅಪ್ಪ ಇವಾಗ ಏನು ಮಾಡ್ತಿದ್ಯಾ? ಇದು ಕರಿ ಎಳ್ಳನ್ನು ಉರಿತಾ ಇದ್ದೀನಿ. ಓಕೆ. ಕೆಲವರು ಬಿಳಿ ಎಳ್ಳು ಹಾಕ್ತಾರೆ. ಇದು ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ. ಕರಿ ಎಳ್ಳೆಣ್ಣು, ಕರಿ ಹುಣಸೆ ಹಣ್ಣು ಇವೆಲ್ಲ ಹಾಕಿದರೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಹಳೆ ಹುಣಸೆ ಹಣ್ಣು ಆದಷ್ಟು ಇದಕ್ಕೆ ಒಳ್ಳೇದು. ಮತ್ತೆ ಹುಣಸೆ ಹಣ್ಣು ಎಷ್ಟು ಚಂದ ಕುದಿಸ್ತೀರ, ಹುಳಿ ವಾಸನೆ ಹೋಗೋ ತನಕ ಕುದಿಸಿದಷ್ಟು ಪುಳಿಯೋಗರೆ ಗೊಜ್ಜು ಜಾಸ್ತಿ ದಿನನೂ ಇಡ್ಬೋದು. ಅದೇ ಥರ ಟೇಸ್ಟು ಇರುತ್ತೆ. ಓಕೆ. ಈಗ ಏನಾಗ್ತಿದ್ಯಾ? ಒಣ ಕೊಬ್ಬರಿ ಸ್ವಲ್ಪ ಹುರ್ಕೊಳ್ಬೇಕು. ಓಕೆ. 1 ಬಟ್ಲಷ್ಟು, ಒಂದು ಹಾಫ್ ತೆಂಗಿನಕಾಯಿ, ಹಾಫ್ ಒಣ ಕೊಬ್ಬರಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಹುರ್ಕೊಳ್ತೇನೆ. ಓಕೆ. ಚಿಟಿಕೆ ಅಷ್ಟು ಅರಿಶಿನ. ಓಕೆ. ಅಟ್ಲೀಸ್ಟ್ ಹುಳಿ ವಾಸನೆ ಹೋಗೋ ತನಕ ಗಟ್ಟಿ ಆದಾಗ. ಗಟ್ಟಿ ಆಯ್ತಲ್ಲ ಅದು? ಇದು ಈ ಲೆವೆಲಿಗೆ ಬಂದರೆ ಸಾಕು. ಒಂದು ಸ್ವಲ್ಪ ಹಲ್ವಾ ಥರ ಆಗಬೇಕು. ಸ್ವಲ್ಪ ಅಂದರೆ ಅದು ಸ್ಮೆಲ್ ಕಡಿಮೆ ಆಗುತ್ತೆ. ಇದು ಹುಳಿ ಸ್ಮೆಲ್ ಇರಬಾರ್ದು. ಓಕೆ. ಇದು ನಿಮಗೆ ಎಷ್ಟು ಬೇಕೋ ಶೇಂಗಾ ಬೀಜ ಅಷ್ಟು. ಓಕೆ.
ಹಾಕ್ಲಾ ಪೂರ? ಹಾಕಿ. ನಾವು ಸ್ವಲ್ಪ ಶೇಂಗಾ ಪ್ರಿಯರು, ಸೊ ಅದರಿಂದ ಜಾಸ್ತಿನೇ ಹಾಕ್ಸ್ಕೊತಾ ಇದ್ದೀವಿ. ಸೊ ಈ ಸಾರಿನ ಪುಡಿ ಸಾಂಬಾರು ಪುಡಿಯಲ್ಲಿ ಎಷ್ಟು ದಿನ ಇಡ್ಬೋದಪ್ಪ? ಹಾಂ, ಸಾರಿನ ಪುಡಿ ಸಾಂಬಾರು ಪುಡಿಯಲ್ಲಿ ಎಷ್ಟು ದಿನ ಇಡ್ಬೋದು? ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಫ್ರೆಶ್ ಬೇಕು ಅಂದರೆ 1 ತಿಂಗಳು, 1.5 ತಿಂಗಳು, ಓಕೆ, 2 ತಿಂಗಳು ಇಡ್ಬೋದು. ಈ ಪುಳಿಯೋಗರೆ ಗೊಜ್ಜು ಅದು ಎಷ್ಟು 6 ತಿಂಗಳ ತನಕ ಇಡ್ಬೋದು. ಓಕೆ, ಒಂದು ಮೇಗಡೆ ಸ್ವಲ್ಪ ಎಣ್ಣೆ ತೇಲ್ತಾ ಇರಬೇಕಲ್ವಾ? ಈ ರೀತಿ ಮಾಡಿದರೆ ಮಾತ್ರ. ಓಕೆ ಓಕೆ. ಏನಿಲ್ಲ, ಪುಳಿಯೋಗರೆ ಗೊಜ್ಜು ಪೇಸ್ಟ್ ಹಾಕೊಂಡು ಅನ್ನ ಕಳ್ಸ್ಕೊಂಡ್ರೆ ಆಯ್ತು. ಅಷ್ಟೇ. ಅದಕ್ಕೆ ನಾವು ಏನು ಉಪ್ಪು ಗಿಪ್ಪು ಅವಶ್ಯಕತೆ ಇಲ್ಲ. ಎಲ್ಲ ಹಾಕಿರ್ತೀಯ? ಎಲ್ಲ ಹಾಕಿರ್ತೀನಿ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಉದ್ದಿನ ಬೇಳೆ ಶೇಂಗಾ, ಕಡಲೆಬೇಳೆ ಶೇಂಗಾ ಹುರಿದು ಆಮೇಲೆ ಹಾಕ್ತಾರೆ. ಓಕೆ ಓಕೆ. ಗೊಜ್ಜು ಮಾಡಿ ಇಟ್ಕೊಂಡು ಇದನ್ನ ಸಪ್ರೇಟ್ ಹುರಿದು ಹಾಕ್ತಾರೆ. ನಮ್ಮ ಇದ್ರೊಳಗೆ ಎಲ್ಲವೂ ಇರುತ್ತೆ. ಅಂದ್ರೆ ಇದು ಪೇಸ್ಟ್ ಇದ್ರದ್ದು ಇರ್ತದೆ. MTR ಅಲ್ಲಿ ಉದುರು ಇರುತ್ತೆ, ನಮ್ಮಲ್ಲಿ ಪೇಸ್ಟ್ ಇರುತ್ತೆ ಅಷ್ಟೇ. ಓಕೆ, ಶೇಂಗಾ ಫ್ರೈ ಆಗಿದೆ. ನೆಕ್ಸ್ಟ್ ಕಡಲೆಬೇಳೆ ಹಾಕ್ತಿದ್ಯಾ? ನಮಗೆ ಸ್ವಲ್ಪ ನೋಡಿ, ಒಂದು ಇಡೀ ಇದಕ್ಕೆ ಪ್ರಮಾಣದಲ್ಲಿ ಇಷ್ಟು ಆಯ್ತಾ? ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಸಾಕು. ಕರಿಬೇವು ಒಂದು 4 ಒಣಮೆಣಸಿನ್ಕಾಯಿ ಹಾಕಮ್ಮ. ಒಂದು 4 ಒಣಮೆಣಸು ಹಾಕ್ತಿದ್ಯಾ? ಒಗ್ಗರಣೆಗೆ ಓಕೆ. ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಕೆಂಪಾಗಿದೆ. ಕರಿಬೇವು, ಒಣಮೆಣಸು ಕೆಂಪಾಯ್ತು. ತೆಗಿದ್ಯಪ್ಪ ಈಗ? ಸಾಕು, ಅದಾಯ್ತು ಅಷ್ಟೇ. ಅದ್ರೊಳಗೆ ಇರುತ್ತೆ, ಅದ್ರೊಳಗೆ. ಓಕೆ. ಪುಳಿಯೋಗರೆ ಗೊಜ್ಜು ಲಾಸ್ಟ್ ಸ್ಟೆಪ್ಪು. ಏನು ಒಣ ಕೊಬ್ಬರಿ ಹುರ್ಕೊಂಡಿದ್ವಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಪೌಡ್ರ್ ಮಾಡ್ಕೊಂಡಿದ್ದೀವಿ, ಅಬ್ರ. ಆಮೇಲೆ ಕರಿ ಎಳ್ಳು, ಇದನ್ನು ಅಷ್ಟೇ. ಶೇಂಗಾ ಅದಾಗಲೇ ಹುರ್ಕೊಂಡಿದ್ವಲ್ಲ. ನೆಕ್ಸ್ಟ್ ಒಗ್ಗರಣೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ. ಈಗ ಪೇಸ್ಟ್ ಆಗಿತ್ತಲ್ಲ ಹುಳ್ಸೆಹಣ್ಣು ನಾವು ಕುದಿಸಿದ್ದೀವಲ್ಲ, ಚಂದ ಮಾಡಿ ಬೆಲ್ಲ, ಉಪ್ಪು, ಅರಿಶಿನ ಹಾಕಿ ಚಂದ ಕುದಿಸಿದ್ದೀವಿ. ಹುಳಿ ವಾಸನೆ ಹೋಗೋ ತನಕ ಕುದಿಸಿದ್ದೀವಿ. ಈಗ ನಾನು ತೆಗೆದುಕೊಂಡ ಹುಳಿಸೆಹಣ್ಣಿನ ಬಟ್ಲು, 1.5 ಬಟ್ಲು ಹುಳಿಸೆಹಣ್ಣು ತೊಗೊಂಡಿದ್ವಲ್ಲ, ಅದಕ್ಕೆ ನಾವು ನನ್ನ ಕೈಯಲ್ಲೇ ಒಂದು ಅಂದಾಜಲ್ಲಿ ನೋಡು ಏನು ಮಾಡ್ಕೊಂಡಿದ್ವಲ್ಲ ಆ ಸಾರಿನ ಪುಡಿ ಹಾಕ್ತಾ ಇದ್ದೀವಿ. ಇಷ್ಟು ಹಾಕಿದ್ದೀನಿ. ನಾವು ಇವಾಗ ತಾನು ಏನು ಸಾರಿನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನೇ ಹಾಕ್ತಾ ಇದ್ದೀವಿ. ಓಕೆ, ಈಗ ಎಳ್ಳಾಕು ನಾವು ಪೌಡ್ರ್ ಮಾಡಿದ್ದು, ಆಮೇಲೆ ಒಣ ಕೊಬ್ಬರಿ, ಓಕೆ, ಆಮೇಲೆ ಒಗ್ಗರಣೆ ಐಟಮ್ಸನ್ನು ಪೂರ ಸುರಿ. ಏನು ಶೇಂಗಾ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀವಿ. ಗೊಜ್ಜು ಇಸ್ ನಾಟ್ ಪೌಡರ್. ಗೊಜ್ಜು ಪೌಡರ್ ಅಲ್ಲ. ಪೌಡರ್ ಅಲ್ಲ, ಉಪ್ಪು ಎಲ್ಲ ಆಗಿದೆ ಇದಕ್ಕೆಲ್ಲ. ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಆಗಿದೆ. ಇದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿನ್ನಬೇಕು. ಅದ್ರ ರುಚಿಗೆ ನಿಮಗೆ ಏನಾದ್ರು ಉಪ್ಪು ಕಡಿಮೆ ಬಿದ್ದರೆ ಮಾತ್ರ ಹಾಕ್ಕೊಳ್ಬೇಕು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಸೊ ಇದರ ಫೈನಲ್ ಟೇಸ್ಟ್ ವಿಜಯ್ ಅವರು ನೋಡ್ತಾರೆ. ನೋಡಿ ಅದರ ರಿಸಲ್ಟ್ ಅನ್ನು ಕೆಲವೇ ನಿಮಿಷಗಳಲ್ಲಿ ಹೇಳ್ತಾರೆ. ಭಕ್ತರು ಇಷ್ಟು ಅನ್ನಕ್ಕೆ ನಮಗೆ ರುಚಿ ಎಷ್ಟು ಬೇಕೋ ಆ ಲೆವೆಲ್ಗೆ ನಾವು ಪುಳಿಯೋಗರೆ ಗೊಜ್ಜನ್ನು ಹಾಕಿ ಒಂದು ಅಂದಾಜಲ್ಲಿ ಹಾಕಿ ಕಲಿಸ್ತೀವಿ ಈಗ. ಓಕೆ, ಈಗ ಪುಳಿಯೋಗರೆ ಬಿಸಿ ಪುಳಿಯೋಗರೆ ರೆಡಿಯಾಗಿದೆ. ಅನ್ನಕ್ಕೆ ಪುಳಿಯೋಗರೆ ಗೊಜ್ಜು ಕಳ್ಸ್ಕೊಳ್ಳೋದು ಅಷ್ಟೇ. ರುಚಿಗೆ ತಕ್ಕಷ್ಟು ಬಾಯಿಗೆ ಹಾಕೊಂಡ್ರೆ ಸೂಪರ್ ಟೇಸ್ಟ್. ಓಕೆ, ಈಗ ಸಾಂಬಾರ್ ಪುಡಿ ಮಾಡ್ತಾ ಇದೀವಿ. ಬ್ರಾಹ್ಮಣರ ಶೈಲಿಯ ಸಾಂಬಾರ್ ಪುಡಿ, ಅದು ಸೌತ್ ಕೇಂದ್ರ. ಸೊ ನಾವು ಚಕ್ಕೆ ಲವಂಗ ಎಲ್ಲ ಹಾಕಲ್ವಲ್ಲಪ್ಪ? ಹಾಕಲ್ಲ ನಾವು. ಇಂಥ ಚಕ್ಕೆ ಲವಂಗ ಸ್ಪೈಸೀಸ್ ಗಳನ್ನ ಹಾಕಲ್ಲ. ಓಕೆ, ಸೊ ಶುರು ಮಾಡ್ತೀವಿ. ಫಸ್ಟಿಗೆ ಎಣ್ಣೆ,
ಓಕೆ. ಓಕೆ, ನೆಕ್ಸ್ಟು ಸ್ವಲ್ಪ ಎಣ್ಣೆ ಬಿಸಿ ಆದ ಕೂಡಲೇ ಮೆಂತೆ ಮೆಂತ್ಯ ಹಾಕ್ತಾ ಉರಿ. ಇದೀವಿ. ಸ್ವಲ್ಪ ಕಾಳು ಮೆಣಸು, ಓಕೆ. ಉರಿ. ಕಲರ್ ಬರೋ ತನಕ ಹುರ್ಕೋಬೇಕು ಅಲ್ವಾ? ಸ್ವಲ್ಪ ಕಲರ್. ಈಗ ಕಡಲೆಬೇಳೆನ ಈ 50 ಗ್ರಾಮ್ ಅಷ್ಟು. ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಓಕೆ. ಹಂಗೆ ಉದ್ದಿನ ಬೇಳೆ, ಉದ್ದಿನ ಬೇಳೆ ಇದು ಒಂದು 50 ಗ್ರಾಮ್ ಅಷ್ಟು. ಓಕೆ. ಇದು ಸ್ವಲ್ಪ ಕಲರ್ ಬರೋ ತನಕ ಸ್ವಲ್ಪ ಕಲರ್ ಬರಲಿ. ನಾನು ಸುಮ್ಮನೆ ಹಿಂಗೆ ಕೈ ಮುಟ್ತಾ ಇರ್ತೀನಿ, ನಮ್ಮ ಅಪ್ಪನ ಹೊಡಿತಾ ಇರ್ತಾರೆ. ತಗೋ. ತುಂಬ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅದಕ್ಕೆ ಬೈಸ್ಕೋಬೇಕು. ನೀನೇ ಹೊಡಿದ್ವಿ. ನಮ್ಮ ಅಪ್ಪನ ಕೈಯಲ್ಲಿ ಅಡಿಗೆ ಮಾಡ್ಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರ್ಬೇಕು. ಸುಟ್ಟೋಗಿದೆ ಅವನಿಗೆ. ಕೆಲವೊಬ್ರು ಏನೋ ಸ್ವಲ್ಪ ಅಕ್ಕಿನ ಇದ್ರ ಹಾಕಿ ಉರಿತಾರೆ. ಎಲ್ಲಿ ಸೌತ್ ಕೇಂದ್ರದಲ್ಲಿ ಅದೇನಕ್ಕೆ ಹಾಕ್ತಾರೆ? ಅದು ಒಂಥರ ಗಟ್ಟಿ ಬರೋದಕ್ಕೆ, ಸಾಂಬಾರ್ ಗಟ್ಟಿ ಬರೋದಕ್ಕೆ. ನಾವೇನು ಹಾಕ್ತಿಲ್ವಲ್ಲ, ನಾವು ಹಾಕಲ್ಲ. ಇದು ಆಪ್ಷನ್ಸ್ ಅಂತ ಹೇಳ್ಬೇಕು ನೀನು. ಹಾಕೀಗ ಧನಿ ಹಾಕೋಣ. ಹಾಕು. ಆಯ್ತು. ಇದು ಈಗ ಮತ್ತೆ ಸಣ್ಣಕ್ಕೆ ಉರಿಯಲ್ಲಿ. ಇದು ಕೆಲವರು ಸಪ್ರೇಟ್ ಹುರ್ಕೊಳ್ಬೋದು. ನಾನೀಗ ಒಂದೇ ಸಲ ಸ್ವಲ್ಪನೇ ಸಣ್ಣ ಕಾವಿನಲ್ಲಿ ಇದನ್ನ ಮತ್ತೆ ಉರಿತಾ ಇದ್ದೀನಿ. ಪೇಷನ್ಸ್ ಬೇಕು. ಮೊದಲು ಜೀರಿಗೆ ಹಾಕ್ತಾ ಇದ್ದೀವಿ, ಅದು ಸ್ವಲ್ಪ 50 ಗ್ರಾಮ್. ಇದು ಆಪ್ಷನ್ ಅಪ್ಪ, ಆಪ್ಷನ್ಸ್. ಬೇಕಾದ್ರೆ ಹಾಕ್ಬೋದು, ಬೇಡದನ್ನು ಅದ್ರ ಹಾಕ್ಬೋದು. ಬೇಡದ ಸ್ಕಿಪ್ ಮಾಡ್ಬೋದು. ಓಕೆ, ಸಾರಿ. ಪೂರ ಹಾಕು. ವೆರಿ ಗುಡ್. ಮುಗಿ. ಕ್ಯಾಮ್ರಾಮನ್ 10 ರೂಪಾಯಿ ಆಕ್ಟಿಂಗ್ ಅಷ್ಟೇ ಮಾಡು. ಕರಿಬೇವು ಹಾಕು. ಕರಿಬೇವು ಹಾಕಿ ನಿಧಾನಕ್ಕೆ ಉರಿರಿ. ಸ್ಮೆಲ್ ಬರೋ ತನಕ ಉರಿ. ಈಗ ಜಾಸ್ತಿ ಮಾತಾಡಬೇಡ. ಹಾಕು. ಫುಲ್ ಹಾಕದ ಬೇಡ, ಸ್ವಲ್ಪ ಇಟ್ಕೋ. ಪುಳಿಯೋಗರೆಗಿರಲಿ. ಉರಿ. ಈಗ ಸಣ್ಣ ಉರಿನಲ್ಲಿ ಸ್ಮೆಲ್ ಬರೋ ತನಕ ಉರಿ. ಓಕೆ, ನನಗೆ ಬಂತು ವಾಪಸ್ ಕೆಲಸ. ಇದು ಬರೀ ಸಣ್ಣ ಉರಿ. ಕ್ಲೀನಾಗಿ ನೀನು ಸಣ್ಣ ಹಿಂಗೆ ಆಟ ಆಡಬೇಡ. ಸರಿಯಪ್ಪ, ಮಾತಾಡಬೇಡ. ಓಕೆ, ಒಳ್ಳೆ ಸ್ಮೆಲ್ ಬರ್ತದೆ ಅನ್ಕೊಂತೀನಿ ಆಡಿಯನ್ಸಿಗೆ. ಓಕೆ. ಓಕೆ, ಫೈನಲಿ ಐತಾಳ್ ಸಾಯಿನ್ ಪುಡಿ ಹಾಗೂ ಐತಾಳ್ರು ಮಾಡಿರೋ ಸಾಂಬಾರು ಪುಡಿ ರೆಡಿಯಾಗಿದೆ. ಓಕೆ, ಎಷ್ಟಪ್ಪ ಇದು 1 kg? ಇದು ಬೆಂಗಳೂರಲ್ಲಿ 900 ರೂಪಾಯಿ kg ಇದೆ. ಶಿವಮೊಗ್ಗದಲ್ಲಿ 600 ರಿಂದ 700 ರೂಪಾಯಿ kgಯಲ್ಲಿ ನಾವು. ಓಕೆ, ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ಶಿವಮೊಗ್ಗ ಸುತ್ತಮುತ್ತ ಆರ್ಡರ್ ಮಾಡಿ.